ಇದೇ ಫೆಬ್ರವರಿ 12ರಂದು ಗಂಜಾಂನ ಶ್ರೀ ನಿಮಿಷಾಂಬ ದೇವಾಲಯದಲ್ಲಿ ಮಾಘಶುದ್ಧ ಪೌರ್ಣಮಿ ಮಹೋತ್ಸವದ ಅಂಗವಾಗಿ ದೇವಿಗೆ ಇದೇ ಮೊದಲ ಬಾರಿಗೆ ರಥೋತ್ಸವ ನೆರವೇರಲಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಸಿಜಿ ಕೃಷ್ಣ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಫೆಬ್ರವರಿ 11ರ ಮಧ್ಯರಾತ್ರಿ 1 ಗಂಟೆಯಿಂದಲೇ ಇಲ್ಲಿನ ಕಾವೇರಿ ನದಿಯಲ್ಲಿ ಭಕ್ತರಿಗೆ ಮಾಘಶುದ್ಧ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಫೆಬ್ರವರಿ 12ರ ರಾತ್ರಿ 10 ಗಂಟೆಯವರೆಗೂ ಮಾಘಶುದ್ಧ ಸ್ನಾನಕ್ಕೆ ಅವಕಾಶ ಕಲ್ಪಿಸಿರುವುದಾಗಿ ತಿಳಿಸಿದರು. ಮಾಘಶುದ್ಧ ಪೌರ್ಣಮಿ ಮಹೋತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ದೇವಿಗೆ ರಥೋತ್ಸವ ಜರುಗಲಿದ್ದು, ಫೆಬ್ರವರಿ 12ರ ಬೆಳಿಗ್ಗೆ 5:20ರಿಂದ 6 ಗಂಟೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಶಾಸಕರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಇಲಾಖೆಯ ಗಣ್ಯರು ರಥೋತ್ಸವಕ್ಕೆ ಚಾಲನೆ ನೀಡುವುದಾಗಿ ಹೇಳಿದರು. ಅಂದು ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ಕುಂಕುಮಾರ್ಚನೆ, ಪಂಚಾಮೃತಾಭಿಷೇಕ, ಪೂರ್ವಕ ಮಹಾಭಿಷೇಕ, ಗಣಕ ಹೋಮ, ನಕ್ಷತ್ರ ಹೋಮ, ದುರ್ಗಾ ಪೂಜೆ, ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿಶೇಷ ಪೂಜೆಗಳು ಜರುಗಲಿವೆ. ಜೊತೆಗೆ ಬರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿತರಣೆಯಾಗಲಿದ್ದು, ಸ್ಥಳೀಯ ಹಾಗೂ ನುರಿತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯ ಮಾಘಶುದ್ಧ ಪೌರ್ಣಮಿ ಮಹೋತ್ಸವಕ್ಕೆ ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧೆಡೆಗಳಿಂದ ಸುಮಾರು 50,000 ಭಕ್ತರು ಬರುವ ನಿರೀಕ್ಷೆ ಇದ್ದು, ಸ್ನಾನಕ್ಕೆ ಬೇಕಾದ ಅನುಕೂಲ, ಬಟ್ಟೆ ಬದಲಾಯಿಸಿಕೊಳ್ಳಲು ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. நல்லா கொடுத்துருந்தாங்க இந்த வாட்டி தெளிவாக போட்டாங்க இல்லையா. ನಮಸ್ಕಾರ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನಲ್ಲಿರುವಂತಹ ಶ್ರೀ ನಿಮಿಷಾಂಬ ದೇವಸ್ಥಾನದಲ್ಲಿ ಯಥಾವಿಧಿಯಂತೆ ಪ್ರತಿ ವರ್ಷ ನಡೆಯುವ ರೂಢಿ ಸಂಪ್ರದಾಯದಂತೆ ಮಾಘಶುದ್ಧ ಪೌರ್ಣಮಿಯಂದು ಈ ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತಾದಿಗಳ ಸಂಖ್ಯೆ ಅಧಿಕವಾಗಿರುವುದರಿಂದ ಆಗಮಿಸುವಂತಹ ಭಕ್ತಾದಿಗಳಿಗೆ ಗಂಜಾಮಿಗೆ ಬರುವಂತಹ 2 ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ತಾವು ಬರುವಂತಹ ಭಕ್ತಾದಿಗಳು ಪಾರ್ಕಿಂಗ್ ಸ್ಥಳದಲ್ಲಿಯೇ ತಮ್ಮ ವಾಹನಗಳನ್ನು ನಿಲ್ಲಿಸುವುದು, ಹಾಗೆ ಎಲ್ಲ ಭಕ್ತಾದಿಗಳಿಗೂ ಸೂಕ್ತವಾದಂಥ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಆ ಶೌಚಾಲಯದ ವ್ಯವಸ್ಥೆಯನ್ನು, ಪ್ರದೇಶ ಶುಚಿಯಾಗಿರಬೇಕು ಅಂದರೆ ಮೊದಲು ಶೌಚಾಲಯವನ್ನು ಬಳಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎಲ್ಲ ಕಡೆ ಶೌಚಾಲಯದ ವ್ಯವಸ್ಥೆಯನ್ನು ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ದಿನಾಂಕ 11/2/2025 ಮಧ್ಯರಾತ್ರಿ 3 ಗಂಟೆಯಿಂದ ಪ್ರಾರಂಭವಾಗಿ 12ನೇ ತಾರೀಕು 10 ಗಂಟೆ ರಾತ್ರಿಯವರೆಗೂ ಕೂಡ ನಿರಂತರವಾಗಿ ಪ್ರಸಾದ ವಿತರಣೆ ಇರುತ್ತೆ. ಪ್ರಸಾದವನ್ನು ಸ್ವೀಕಾರ ಮಾಡಿ. ಈ ಬಾರಿ ಅಮ್ಮನವರಿಗೆ ಸಾಂಕೇತಿಕವಾಗಿ ರಥೋತ್ಸವವನ್ನು ಬೆಳಗಿನ ಜಾವ 6 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇನೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ. ಅದು ಬರುವಂತಹ ಭಕ್ತಾದಿಗಳು ಶಾಂತ ರೀತಿಯಿಂದ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಮ್ಮನವರ ದರ್ಶನವನ್ನು ಮಾಡಬೇಕಾಗಿ ಕೋರುತ್ತೇನೆ. ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತ್ಯನಾರಾಯಣ ಪೂಜೆ ಮತ್ತು ಚಂಡಿಕಾ ಹೋಮಗಳನ್ನು ಮಾಡ್ತೇವೆ. ಅದಕ್ಕೂ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿಸ್ತೇನೆ. ಬರುವಂಥ ಭಕ್ತಾದಿಗಳು ಶಾಂತ ರೀತಿಯಲ್ಲಿ ದಯಮಾಡಿ ಯಾರೂ ಹೊಳೆಯ ಬ್ರಿಡ್ಜ್ ಕಡೆ ಹೋಗದಾಗೆ ನಾವು ಎಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಸೋಪಾನಕಟ್ಟೆಯಲ್ಲಿ ದಯವಿಟ್ಟು ಸ್ನಾನ ಮಾಡಿ ಅಮ್ಮನವರ ದರ್ಶನವನ್ನು ಮಾಡಿ ಅಪಾಯವನ್ನು ತಪ್ಪಿಸಿ ಅಂತ ಕೇಳ್ಕೊಳ್ತೇನೆ. ತಮ್ಮ ಹೆಸರು? ಕೃಷ್ಣ ಸಿಜಿ, ಕಾರ್ಯನಿರ್ವಾಹಕಾಧಿಕಾರಿಗಳು, ಶ್ರೀ ನಿಮಿಷಾಂಬ ದೇವಸ್ಥಾನ, ಗಂಜಾಂ. ಲೋಕಪಾವನ್ಯಾಃ ಸಂಗಮ ಕ್ಷೇತ್ರ ಸುಸ್ಥಿತೆ ಶ್ರೀಚಕ್ರರಾಜ ಸಹಿತೆ ಶ್ರೀ ನಿಮಿಷಾಂಬ ನಮೋಸ್ತುತೆ. ದಿನಾಂಕ 11ನೇ ತಾರೀಕು ರಾತ್ರಿ ಅಂದರೆ 12ನೇ ತಾರೀಕು ಪ್ರಾರಂಭ ಆಗುವಂಥ ರಾತ್ರಿ 1 ಗಂಟೆಯಲ್ಲಿ ನಿಮಿಷಾಂಬ ದೇವಸ್ಥಾನದ ಶ್ರೀದೇವಿ ಮತ್ತು ಶ್ರೀಚಕ್ರ ಹಾಗೆಯೇ ಎಲ್ಲ ಪಂಚದೇವತೆಗಳಿಗೂ ಕೂಡ ರಾತ್ರಿ ಅಷ್ಟೊತ್ತಿನಲ್ಲಿ ಪಂಚಾಮೃತ ಅಭಿಷೇಕ ಸೇವೆ ಎಲ್ಲ ನಡೆಯುತ್ತೆ. ಹಾಗೆಯೇ ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪಗಳು, ಪ್ರಾರ್ಥನೆ ಇವೆಲ್ಲ ನಡೀತದೆ. ಆಮೇಲೆ ಮಹಾಪೂಜೆ ಆದಮೇಲೆ 3 ಗಂಟೆ ಅವಧಿ ಆಗ್ಬೋದು. 3 ಗಂಟೆ ಹೊತ್ತಿಗೆ ಮಹಾಪೂಜೆ ನಡೆಯುತ್ತೆ.
ಮಹಾಪೂಜೆ ಆದಮೇಲೆ ಉತ್ಸವ ಮೂರ್ತಿಯನ್ನು ಪೂಜೆ ಮತ್ತು ಶಾಸ್ತ್ರೋಕ್ತವಾದಂಥ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪನೆಗಳು ನಡೀತದೆ. ಹಾಗೆ 5 ರಿಂದ 6 ಗಂಟೆ ಒಂದು ರೌಂಡು ಬರ್ತದೆ ರಥ. ಪುನಃ ದೇವಸ್ಥಾನ ಮುಂಭಾಗಕ್ಕೆ ಬಂದು ನೆಲೆ ನಿಲ್ತದೆ. ಹಾಗೆ ವಿಶೇಷವಾದಂಥ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಬೆಳಿಗ್ಗೆ ಒಂದು 8:30ಯಿಂದ ದುರ್ಗಾಹೋಮ, ಗಣಹೋಮ, ನಕ್ಷತ್ರ ಹೋಮ, ಹಾಗೆಯೇ ಸತ್ಯನಾರಾಯಣ ಪೂಜೆ ಇವೆಲ್ಲ ನಡೀತದೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾವತಿ ಎಲ್ಲ ಆಗ್ತದೆ. ಹಾಗೆ ಸಾಯಂಕಾಲದವರೆಗೂ ನಿರಂತರವಾಗಿ ಪೂಜೆ ನಡೀತದೆ. ದೇವಿಗೆ ವಿಶೇಷ ಅಲಂಕಾರ ವಿಶೇಷ ಅಲಂಕಾರ ದೇವಸ್ಥಾನಕ್ಕೆ, ದೇವಿಗೆ ಎಲ್ಲ ವಿಶೇಷವಾದಂಥ ಅಲಂಕಾರ ಇರುತ್ತೆ. ತಮ್ಮ ಹೆಸರುಗಳು? ಸೂರ್ಯನಾರಾಯಣ ಭಟ್ರು ಅಂತ ಅರ್ಚಕರು ಅಂತ ಅರ್ಚಕರು.